ಎಲ್ಲರಿಗೂ ನಮಸ್ಕಾರ. ಅತ್ತೆ ಮನೆ ರುಚಿಗೆ ಸ್ವಾಗತ. ಇವತ್ತು ರವೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. 1 ಕಪ್ ರವೆ, 2 ಕಪ್ ನೀರು, 2 ಟೇಬಲ್ ಸ್ಪೂನ್ ತುಪ್ಪ, 3/4 ಲೀಟ್ರ್ ಹಾಲು, ಏಲಕ್ಕಿ ಪೌಡರು, ದ್ರಾಕ್ಷಿ, ಗೋಡಂಬಿ, 1.5 ಕಪ್ ಸಕ್ಕರೆ. ಆಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಈಗ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ ತಕ್ಷಣ ದ್ರಾಕ್ಷಿ, ಗೋಡಂಬಿ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ ತಕ್ಷಣ ಗೋಡಂಬಿ ಹಾಕಿ ಅದರೊಳಗಡೆಯಿಂದ ಗೋಡಂಬಿ ನೀಟಾಗಿ ಬೇಯ್ಕೊಳ್ಳುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ಗೋಡಂಬಿ ಬಣ್ಣ ಚೇಂಜ್ ಆಗ್ತಾ ಇದ್ದಂಗೆ ದ್ರಾಕ್ಷಿ ಹಾಕ್ಕೊಳ್ಳಿ. ದ್ರಾಕ್ಷಿ ಹಾಕ್ಕೊಂಡು ಒಂಚೂರು ಇದು ಮಾಡಿ ಕೈ ಆಡಿಸ್ತಾ ಇದೆ. ಸಿಮ್ಮಲ್ಲಿ ಇಟ್ಕೊಳ್ಳಿ ಒಟ್ಟಿನಲ್ಲಿ. ಈಗ ಇದಾಗಿದೆ. ದ್ರಾಕ್ಷಿ ಗೋಡಂಬಿ ತಗೋತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ರವೆ ಸೇರಿಸ್ತಾ ಇದ್ದೀನಿ. ರವೆನ ಸಿಮ್ಮಲ್ಲಿ ಇಟ್ಕೊಂಡು ಘಮ ಬರೋ ತನಕ ಕೈ ಆಡಿಸ್ತಾ ಇರ್ಬೇಕು ತುಪ್ಪದಲ್ಲೇನೆ. ನನಗೆ 7 ನಿಮಿಷ ಹುರಿದಿದ್ದೀನಿ. ನೋಡಿಗೆ ಬ್ರೌನ್ ಆಗಿದೆ, ನೀಟಾಗಿ ಆಗಿದೆ. ಈಗ ನೀರು ಸೇರಿಸ್ತಾ ಇದ್ದೀನಿ. ನೀರು ಹಾಕೋವಾಗ ಕಲಿಸ್ಕೊಂಡೆ ನೀರು ಸೇರಿಸ್ಬೇಕಿಲ್ಲ ಅಂದರೆ ಉಂಡೆ ಕಟ್ಬಿಡುತ್ತೆ. ನಿಧಾನಕ್ಕೆ ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಉಂಡೆ ಆದರೆ ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಕಲಿಸ್ತಾ ಇರಬೇಕು, ಬಿಡ್ದಿರ ಒಂಚೂರು ಉಂಡೆ ಆಗಬಾರ್ದು. ನೋಡಿ, ಈಗ ಉಂಡೆ ಬಂದಿಲ್ಲ, ಹಿಂಗೆ ಬರುತ್ತೆ. ನೀರಲ್ಲಿ ಹಾಕಿದ ತಕ್ಷಣ ರವೆ ಮೆತ್ತಕ್ಕೆ ಆಗುತ್ತೆ. ಈ ರೀತಿ ತುಪ್ಪ ಬಿಡೋ ತನಕ ಬೇಯಿಸ್ಕೊತಾ ಇರಬೇಕು. ನೋಡಿ, 3ರಿಂದ 4 ನಿಮಿಷ ಬೇಯಿಸಿದ್ದೀರಿ. ತುಪ್ಪ ಬಿಟ್ಕೊಳ್ತಾ ಇದೆ. ಈಗ ಹಾಲು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಇಲ್ಲ ಅಂದರೆ ಕಲಿಸ್ಲಿಲ್ಲ ಅಂದರೆ ಉಂಡೆ ಕಟ್ಕೊಳ್ಳುತ್ತೆ, ನೀಟಾಗಿ ಕಲಿಸ್ಲಿಲ್ಲ ಅಂದರೆ. ನೋಡಿ, ಹಾಲು ಸೇರಿಸಿ ಕಲಿಸ್ತಾ ಇದ್ದೀನಿ. ನೋಡಿ, ನೀಟಾಗಿ ಕಲಿಸಿದ್ದೀರಿ. ಈಗ ಉಂಡೆ ಏನಿಲ್ಲ, ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ನೀಟಾಗಿ ಕಲಿಸಿ. ಈಗ ಇದನ್ನು ಒಂದು ಕುದಿ ಬರೋಕ್ಕೆ ಬಿಡೋಣ. ಕುದೀತಾ ಇದೆ. ಸಕ್ಕರೆ ಸೇರಿಸ್ತಾ ಇದ್ದೀನಿ. ಈಗ ಏಲಕ್ಕಿ ಪೌಡ್ರೂ, ಒಂದು ಚಿಟ್ಕ ಕುಂಕುಮದ ಹೂವು ಹಾಕ್ತಾ ಇದ್ದೀನಿ. ಕಲರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಆಪ್ಷನ್ ಅದು. ನಿಮ್ಗೆ ಇಷ್ಟ ಇದ್ರೆ ಹಾಕಿ, ಇಲ್ಲಾಂದರೆ ಬೇಡ. ನೋಡಿ, ಪಾಯಸ ಆಗಿದೆ. ಈಗ ದ್ರಾಕ್ಷಿ, ಗೋಡಂಬಿ ಸೇರಿಸ್ತಾ ಇದ್ದೀನಿ. ಇದನ್ನು ಫಸ್ಟಿಂದ ಲಾಸ್ಟ್ ತನಕ ಸಿಮ್ಮಲ್ಲೇ ಮಾಡಬೇಕು ಪಾಯಸ. ಇದು ಹೈ ಫ್ಲೇಮಲ್ಲಿ ಇಡೋಂಗಿಲ್ಲ, ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು. ಈಗ ಪಾಯಸ ರೆಡಿ ಇದೆ. ಸರ್ವ್ ಮಾಡ್ಕೊಳ್ಳೋಣ. ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ.